ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮಗೆ ಸನಾತನ ಧರ್ಮದ ಬಗ್ಗೆ 5 ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಸರಿಯಾದ ಉತ್ತರ ಕೊಟ್ಟರೆ ಈ 5,000 ರೂಪಾಯಿ ನಿಮಗೆ. 5 ಪ್ರಶ್ನೆಗಳಿಗೆ 5,000 ಕೊಡ್ತೀರಾ? ಹಾ, ಬಟ್ ಒಂದು ಪ್ರಶ್ನೆ ತಪ್ಪಾದ್ರೂ ಈ 5,000 ರೂಪಾಯಿ ಇರಲ್ಲ. ನಾನು ಅದಕ್ಕೆ ರೆಡಿ ಆಗಿದ್ದೀನಿ, ನೀವು ಕ್ವಶನ್ ಕೇಳಿ. ಸ್ವಲ್ಪ ಆಲೋಚಿಸಿ ಉತ್ತರಿಸಬೇಕು. ಮೊದಲನೆಯ ಪ್ರಶ್ನೆ, ನೀವು ಯಾವ ಸಂಪ್ರದಾಯದವರು? ಇಷ್ಟು ದೊಡ್ಡ ಬೊಟ್ಟು ಇಟ್ಟಿದ್ದೀರಲ್ಲ ನೆತ್ತಿಯ ಮೇಲೆ. ಇಲ್ಲಿ ಸಂಪ್ರದಾಯ ಅನ್ನೋದಕ್ಕಿಂತ ನಮ್ಮ ಮನೆ ದೇವರು ಬಂದು ತಿರುಮಲದ ವೆಂಕಟರಮಣ ಸ್ವಾಮಿ. ಅದಕ್ಕೋಸ್ಕರನೇ ನಾನು ಚಿಕ್ಕಂದಿನಿಂದಲೂ ನಮ್ಮ ತಂದೆ ತಾಯಿ ಶನಿವಾರ ಬಂದರೆ 3 ನಾಮ ಇಡ್ತಾರೆ ಮನೆಯಲ್ಲಿ. ಹಿಂದಿನ ಸಂಪ್ರದಾಯ ನಾವು ನೋಡೋಕೆ ಹೋದರೆ ಶೈವ ಮತ್ತು ವೈಷ್ಣವ ಅಂತೇಳಿ 2 ಸಂಪ್ರದಾಯಗಳು ಬರ್ತವೆ. ಶೈವ ಬಂದು ಶಿವನ ಆರಾಧನೆ ಮಾಡ್ತಾರೆ, ವೈಷ್ಣವ ಬಂದು ವಿಷ್ಣುನ ಆರಾಧನೆ ಮಾಡ್ತಾರೆ. ಆದರೆ ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಅಂದರೆ ವಿಷ್ಣು ಮತ್ತು ಶಿವರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಅವರಿಬ್ಬರು ಒಂದೇ ಅಂತ ಹೇಳುತ್ತೆ ಈ ಶ್ಲೋಕ. ನಮ್ಮ ಸಂಪ್ರದಾಯ ಬಂದು ಇಲ್ಲಿ ಯಾವುದು ಬರೋದಿಲ್ಲ. ಆದರೆ ನಾವು ಅನುಸರಿಸ್ತಾ ಇರೋದು ಬಂದು ಗುರು ಸಂಪ್ರದಾಯ. ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಜ್ಞಾನನ ಕಲಿತಾ ಇದ್ದೀವಿ. ನಾವು ಗುರುಸ್ಮರಣೆಯನ್ನು ಮುಖಾಂತರ ನಾವು ಜ್ಞಾನವನ್ನು ಕಲಿಯೋದಕ್ಕಿಂತ ಮುಂಚೆ ಗುರುಸ್ಮರಣೆಯನ್ನು ಮಾಡ್ತೀವಿ. ನಾರಾಯಣ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಶ್ರೀ ಮೋಹನ್ ಸುಂದರ್ ಚಂದ್ರು ಬ್ರಹ್ಮಶ್ರೀ ವತ್ತಿಪರ್ತಿ ಪದ್ಮಾಕರ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಿಮ್ಮ ಎರಡನೇ ಪ್ರಶ್ನೆ, ರಾಮಾಯಣದಲ್ಲಿ ವಿಭೀಷಣ ಪತ್ನಿಯ ಹೆಸರೇನು? ರಾಮಾಯಣದಲ್ಲಿ ವಿಭೀಷಣನ ಪತ್ನಿಯ ಹೆಸರು, ಮೊದಲಿಗೆ ವಿಭೀಷಣ ಬಂದು ರಾಮಾಯಣದಲ್ಲಿ ರಾವಣನ ತಮ್ಮನಾಗಿರ್ತಾನೆ. ವಿಭೀಷಣನ ಪತ್ನಿಯ ಹೆಸರು ಸರ್ಮ. ಕರೆಕ್ಟ್ ಉತ್ತರನ ಇದು? ಸರ್ಮನೆ. ನೀವು ಗೂಗಲ್ ಅಲ್ಲಿ ಬೇಕಾದ್ರೆ ನೋಡಿ, ಸರ್ಮ ಅಂತಾನೆ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಮೂರನೆಯ ಪ್ರಶ್ನೆ, ಕುಂಭಮೇಳ ಅಂದರೇನು? ಅದರಲ್ಲಿ ಅರ್ಥ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಮೊದಲಿಗೆ ಕುಂಭಮೇಳ ಅಂತ ಹೇಳಿದ್ರೆ ಇದು ನದಿಗಳಿಗೆ ನಡೆಯುವಂತಹ ಹಬ್ಬ. ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳ ಹಬ್ಬ. ಇದು 6 ವರ್ಷಗಳಿಗೊಮ್ಮೆ ನಡೆಯುತ್ತೆ. 6 ವರ್ಷಗಳಿಗೊಮ್ಮೆ ನಡೆಯೋದೆ ಅರ್ಧ ಕುಂಭಮೇಳ. 12 ವರ್ಷಗಳಿಗೊಮ್ಮೆ ನಡೆಯೋದೆ ಮಹಾಕುಂಭಮೇಳ. ಈ 144 ವರ್ಷಗಳಿಗೊಮ್ಮೆ ನಡೆಯೋದೆ ಪೂರ್ಣ ಕುಂಭಮೇಳ. ಆ ಪೂರ್ಣ ಕುಂಭಮೇಳನೇ ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋದು. ಅದಕ್ಕೋಸ್ಕರನೇ ಈಗ ಆ 1 ತಿಂಗಳ ಕಾಲ ಆ ಪ್ರಯಾಗ್ರಾಜ್ನಲ್ಲಿ ಈ ಮಹಾಕುಂಭಮೇಳ ನಡೀತಾ ಇದೆ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಯಾಗ್ರಾಜ್ನ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕಂತಾನೆ ಬೇರೆ ಬೇರೆ ದೂರಬಾರ ರಾಜ್ಯಗಳಿಂದ ಪ್ರಯಾಣ ಮಾಡಿ ಆ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಪಾಪಗಳನ್ನ ಕಳೆಯೋದಕ್ಕೋಸ್ಕರ ಅಲ್ಲಿ ಹೋಗಿ ಶಿವನ ಸಾನ್ನಿಧ್ಯವನ್ನ ಭಕ್ತಿಯ ಕೃಪೆಗೆ ಪ್ರಾಪ್ತರಾಗ್ತಾ ಇದ್ದಾರೆ. ನಾಲ್ಕನೇ ಪ್ರಶ್ನೆ, ರಾಮಾಯಣದ 7 ಖಂಡಗಳ ಹೆಸರು ಹೇಳಿ. ರಾಮಾಯಣದಲ್ಲಿ 7 ಕಾಂಡಗಳು ಬರ್ತವೆ. ರಾಮಾಯಣನ ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು. ರಾಮಾಯಣದಲ್ಲಿ ಮೊದಲ ಕಾಂಡ ಬಾಲಕಾಂಡ. ಇದು ಪ್ರಭು ಶ್ರೀರಾಮಚಂದ್ರರ ಜನ್ಮ ವೃತ್ತಾಂತಕ್ಕೆ ಸಂಬಂಧಪಟ್ಟಿದ್ದು. ಇನ್ನ ಎರಡನೆಯದು ಅರಣ್ಯಕಾಂಡ. ಇದು ಪ್ರಭು ಶ್ರೀರಾಮ ಮತ್ತು ತನ್ನ ಗುರುಗಳು ಪ್ರಭು ವಿಶ್ವಾಮಿತ್ರರ ಅವರ ನಡುವಿನ ಗುರು ಮತ್ತೆ ಶಿಷ್ಯರ ಸಂಬಂಧ ಹೇಗಿರಬೇಕು ಅಂತೇಳಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಮಗೆ ತೋರಿಸ್ಕೊಡ್ತಾರೆ. ನಾವು ಅರಣ್ಯಕಾಂಡದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಅರಣ್ಯಕಾಂಡ, ಪ್ರಭು ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯ ವನವಾಸದ ಘಟ್ಟವನ್ನ ನಾವಿಲ್ಲಿ ನೋಡ್ಬೋದು. ಇನ್ನ 4ನೇ ಘಟ್ಟ ಬಂದ್ಬಿಟ್ಟು ಕಿಷ್ಕಿಂಧ ಕಾಂಡ. ಪ್ರಭು ಶ್ರೀರಾಮಚಂದ್ರ ವಿಭೀಷಣ ಮಹಾರಾಜರ ಅವರ ಸ್ನೇಹಕ್ಕೆ ಸಂಬಂಧಪಟ್ಟಿದ್ದು ಉಲ್ಲೇಖ ಈ ಕಾಂಡದಲ್ಲಿ ನಾವು ನೋಡ್ಬೋದು. ಇನ್ನ 5ನೇ ಕಾಂಡ ಬಂದು ಸುಂದರಕಾಂಡ. ಇದು ರಾಮನ ಬಂಟನಾದ ರಾಮ ಆಂಜನೇಯನ ಇಲ್ಲಿ ನಾವು ಪ್ರಸ್ತಾಪ ಮಾಡೋದನ್ನ ನಾವು ನೋಡ್ಬೋದು. ಇಲ್ಲಿ ಸೀತಾನ್ವೇಷಣೆಗಾಗಿ ಲಂಕೆಗೆ ಹೊರಟ ಪ್ರಸ್ತಾಪವನ್ನ ನಾವು ನೋಡ್ಬೋದು.
ಇನ್ನು ಕೊನೆಯದಾಗಿ ಯುದ್ಧಕಾಂಡ ಬಂದು ರಾವಣ ಮತ್ತು ರಾಮನ ನಡುವಿನ ನಡೆದಂತಹ ಘೋರ ಯುದ್ಧವನ್ನ ನಾವು ಇಲ್ಲಿ ನೋಡಬಹುದು. ಇನ್ನು 7ನೇ ಕಾಂಡ ಬಂದು ಉತ್ತರಕಾಂಡ. ಇದು ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ಅವರು ಸಾವಿರಾರು ವರ್ಷಗಳ ಕಾಲ 64,000 ವರ್ಷಗಳ ಕಾಲ ಈ ಭೂಮಂಡಲವನ್ನ ಆಳುತ್ತಾರೆ. ಅದುವೇ ಶ್ರೀರಾಮ ರಾಜ್ಯ. ಇಷ್ಟು 7 ಕಾಂಡಗಳು. 4 ಪ್ರಶ್ನೆಗಳು ಇಷ್ಟು ಸಲೀಸಾಗಿ ಹೇಳಿದ್ದೀರಾ. 5ನೇ ಪ್ರಶ್ನೆ ನಿಮಗೆ ಗೊತ್ತಿರುತ್ತೋ ಇಲ್ಲೋ, ತುಂಬಾ ಕಷ್ಟವಾದ ಪ್ರಶ್ನೆಯನ್ನು ಕೇಳ್ತೇನೆ. ಆದ್ರೂ ಕೇಳಿ, ನಾನು ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ 5ನೇ ಪ್ರಶ್ನೆ ಕರೆಕ್ಟಾಗಿ ಉತ್ತರಿಸಿದ್ರೆ ನಿಮಗೆ 5,000 ರೂಪಾಯಿ. ನೀವು ಗಂಗೆ ನದಿಯ ತೀರದಲ್ಲಿದ್ದೀರಾ. ಗಂಗೆಯ ಮಗನ ಮತ್ತು ಪತಿಯ ಹೆಸರೇನು? ಗಂಗಾ ನದಿ ಇಲ್ಲೇ ಇದ್ದಾರೆ. ಗಂಗಾ ಮಗನ ಹೆಸರು ಭೀಷ್ಮಾಚಾರ್ಯ. ಅವರ ಪತಿಯ ಹೆಸರು ಶಂತನು. ಇದು ನಾವು ಮಹಾಭಾರತದಲ್ಲಿ ನೋಡಬಹುದು. ನಿಮ್ಮ ಹೆಸರು ಅಂತ ಹೇಳಿಬಹುದಾ ನಾನು? ನನ್ನ ಹೆಸರು ಮಂಜುನಾಥ್. ಮಂಜು ಅವರೇ, ನೀವು 5 ಪ್ರಶ್ನೆ ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟಿದ್ದೀರಾ. 5,000 ರೂಪಾಯಿ ನಿಮಗೋಸ್ಕರ. 5,000 ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ನಿಮ್ಮ ಕುಂಭಮೇಳ ಯಾತ್ರೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ದೂರ ಬಾರದ ಪ್ರಯಾಣ. ಸುಮಾರು 2,600 ಕಿಲೋಮೀಟರ್ ದೂರದಲ್ಲಿದೆ ಪ್ರಯಾಗ್ರಾಜು. ಅಲ್ಲಿಗೆ ತಲುಪೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಲಕ್ಷಾಂತರ ಜನ ಭಕ್ತರ ನಡುವೆ ನಾಗ ಸಾಧುಗಳ ಸಮ್ಮಿಲನವನ್ನ ನಾವು ನೋಡಬಹುದು. ಅವರು ಕುಂಭಮೇಳ ಸಂದರ್ಭದಲ್ಲಿ ಬಿಟ್ರೆ ಬೇರೆ ಯಾವ ಸಂದರ್ಭದಲ್ಲೂ ನಾವು ಕಾಣೋದಕ್ಕಾಗೋದಿಲ್ಲ. ಇದೇ ಸಂದರ್ಭದಲ್ಲಿ ನಾವು ನಾಗ ಸಾಧುಗಳನ್ನ ನಾವು ನೋಡ್ಬೋದು. ಅವನ ದರ್ಶನ ಮಾಡ್ಕೊಂಡು ಗಂಗೆ ಸ್ನಾನದಲ್ಲಿ ಪುನೀತರಾಗ್ಬೋದು. ನಿಮಗೆ ಪ್ರಯಾಗ್ರಾಜ್ ಬರಕ್ ಆಗದೆ ಇದ್ರು ನಿಮ್ಮ ಮನೆಗಳಲ್ಲೇ ಆ ಟ್ಯಾಪ್ ವಾಟರ್ ಅಲ್ಲಿ ಏನು ಬರ್ತಾ ಇದೆಯೋ ಆ ನೀರನ್ನೇ ನೀವು ಗಂಗಾ ನದಿಯ ನೀರನ್ನಂತ ನೀವು ಸ್ಮರಣೆ ಮಾಡಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅನ್ನೋ ಮಂತ್ರನ ನೀವು ಪಠನೆ ಮಾಡಿದ್ರೆ ಆ ನೀರಲ್ಲಿ 7 ನದಿಗಳ ಧಾತುಗಳು ಬಂದು ಸೇರ್ಕೊಳ್ತವೆ. ಆ ಸೇರಿದಾಗ ನೀವು ಆ ನೀರಲ್ಲಿ ಸ್ನಾನ ಮಾಡಿದಾಗ ಆ ಗಂಗಾ ನದಿಯಲ್ಲಿ ಎಷ್ಟು ಪಾವಿತ್ರತೆ ಇದೆಯೋ ಆ ಪಾವಿತ್ರತೆ ಆ ನೀರಿಗೂ ಬರುತ್ತೆ. ನೀವು ಅದ್ರಲ್ಲಿ ಸ್ನಾನ ಮಾಡೋದ್ರಿಂದ ನೀವು ಪುನೀತರಾಗ್ಬೋದು. ಅಲ್ಲಿ ಇಲ್ಲಿಗೆ ಬರ್ಬೇಕಂತಾನು ಏನೂ ಇಲ್ಲ. ಧನ್ಯವಾದ. ಜೈ ಶ್ರೀರಾಮ್. ಜೈ ಶ್ರೀರಾಮ್.